ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬಂದು ಗುರುವಾರ ಬೆಳಿಗ್ಗೆ ಟೈಮ್ ನೋಡ್ತಾ ಇದ್ದೀನಿ, 7:15 ಆಗ್ತಾ ಇದೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಮಧ್ಯಾಹ್ನ ಬಾಕ್ಸ್ಗೆ ಮತ್ತು ಬೆಳಿಗ್ಗೆ ಟಿಫನ್ಗೆ ಮೆಂತ್ಯ ಪಲಾವ್, ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಆಗಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆಗಲೇ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಹಾಗೆ ಈರುಳ್ಳಿ, ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಕೂಡ ಬಿಡಿಸಿ ರಾತ್ರಿ ಇಟ್ಕೊಂಡಿದ್ದು. ಇವಾಗ ನಾನು ಅದನ್ನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಇವಾಗ ಬೇಗ ಹಾಕಬೇಕು. ಎಣ್ಣೆ ಮತ್ತು ಪಲಾವ್ ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ. ಎಣ್ಣೆ ಹೊಸ ಎಣ್ಣೆ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಯೂಸ್ ಮಾಡೋಣ. ಈ ಹಳೆ ಎಣ್ಣೆ ಸ್ವಲ್ಪ ಇದೆ, ಅದನ್ನು ಖಾಲಿ ಮಾಡಬೇಕು. ಸೊ ಇವಾಗ ಇದನ್ನ ಹಾಕ್ಬಿಟ್ಟು ಅದಾದ್ಮೇಲೆ ಬೇರೆಲ್ಲ ಹಾಕೋಣ ಇದ್ರೊಳಗಡೆ. ಪಲಾವ್ಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಲ್ಲ. ಫ್ರೆಂಡ್ಸ್, ಇವಾಗ ನಾನು ಪಲಾವ್ ಎಲೆ, ಹಾಗೆ ಚಕ್ಕೆ, ಲವಂಗ ಮತ್ತು ಅನಾನಸು, ಮರಾಠಿ ಮೊಗ್ಗು ಎಲ್ಲ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ನೋಡಿ ಜಾಸ್ತಿ ಇಟ್ಟು ಬೇಗ ಹಾಕೋಣ. ಅದಾದಮೇಲೆ ಸ್ವಲ್ಪ ಸೋಂಪು ಕೂಡ ಹಾಕ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ. ಬಟಾಣಿ ತಂದ್ಬಿಡ್ತೀನಿ. ಓವರ್ ಹಾಗೆ ನೋಡಿ, ಬಟಾಣಿ ಫ್ರಿಡ್ಜಲ್ಲಿ ಇಟ್ಟಿದೆ. ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಮನೆಯಲ್ಲೆಲ್ಲ ಕೆಲವು ಕಂಡೀಷನ್ಗಳಿದೆ. ಆ ಕಂಡೀಷನ್ ಪ್ರಕಾರ ಅಡುಗೆಗಳಾಗಬೇಕು. ಆ ರೂಲ್ಸ್ನ ಏನಾದ್ರು ಬ್ರೇಕ್ ಮಾಡಿದ್ರೆ ಅಡುಗೆ ಅಲ್ಲೇ ಇರುತ್ತೆ, ಖಾಲಿ ಆಗಲ್ಲ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಮೇಗನ್ ಬಾಕ್ಸ್ಗೆ ಸೌತೆಕಾಯಿ ತಿನ್ನಕ್ಕೆ ಹಾಗೆ ಸ್ವಲ್ಪ ಮೊಸರು ಬಜ್ಜಿಗೂ ಹಾಕ್ತಿದ್ದೀನಿ. ಬೆಳೆದಾಗಿದೆ ಸೌತೆಕಾಯಿ. ರೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ನೆನೆ ಒಂದೇ ಒಂದು ತಗೊಂಡ್ಬಂದೆ. 2 ತಂದ್ರೂ ಸುಮ್ಮನೆ ಬೆಂಡಾಗ್ಬಿಟ್ರೆ ಮತ್ತೆ ಅದು ವೇಸ್ಟ್ ಆಗುತ್ತೆ. ಹಾಗೆ ಇವಾಗ ಇದಕ್ಕೆ ಬಟಾಣಿ ಹಾಕ್ಬಿಡೋಣ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ನಾನು ಇದಕ್ಕೆ ಬಟಾಣಿ ಹಾಕ್ತಿದ್ದೀನಿ. ಸೊ ಏನಪ್ಪ ಅದು ಕಂಡೀಷನ್ ಅಂದರೆ 4 ತುತ್ತಿಗೆ 1 ಬಟಾಣಿ ಸಿಗಬೇಕು. 1 ತುತ್ತಲ್ಲಿ 4 ಬಟಾಣಿ ಸಿಗಬಾರ್ದು. ಅದು ನಮ್ಮ ಮನೆಯ ರೂಲ್ಸ್, ನನ್ನ ಮಕ್ಕಳು ಮಾಡಿರೋದು. ಸೊ ನೋಡಿ ಯಾವ್ಯಾವ ಥರ ಎಲ್ಲ ರೂಲ್ಸು ಕಂಡೀಷನ್ಸ್ ಇರುತ್ತೆ. ಅಂದರೆ ಹಾಕ್ದೇ ಇರಬಾರ್ದು, ಹಾಕಬೇಕು. ಟೇಸ್ಟ್ ಬರಬೇಕಲ್ವಾ ಎಲ್ಲ, ಅದಕ್ಕೆ ಹಾಕಬೇಕು. ಬಟಾಣಿ ಆದಮೇಲೆ ಟೊಮೊಟೊ, 2 ಟೊಮೊಟೊ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಅರಿಶಿನ, ಹಾಗೆ ಇವಾಗ ನಾನಿಲ್ಲಿ ನೋಡಿ ಇದು ಮಸಾಲೆ ಮಸಾಲೆ ಚೆಲ್ಬಿಡ್ತಾ ಇದೆ. ಇವಾಗ ಮಸಾಲೆ ನನ್ನ ಕೈಲಿ ಬೀಳ್ತಾ ಇರುತ್ತೆ. ಇವಾಗಲೇ ಈಗ ಸ್ವಲ್ಪ ಹೊತ್ತಲ್ಲಿ ನೀರು ಚೆಲ್ಲಿದೆ. ಇವಾಗ ನೋಡಿ ಮಸಾಲೆನ ರುಬ್ಕೊಂಡಿದ್ದೀನಿ. ಏನಪ್ಪ ಇದು ಅಂತಂದರೆ ಕೊತ್ತಂಬರಿ, ಕರಿಬೇವು,
ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಮಸಾಲೆನ ರುಬ್ಕೊಂಡಿದ್ದೀನಿ. ಇವಾಗ ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದಂಗೆ ಇದನ್ನು ಹಾಕಬೇಕು. ಇನ್ನು ಅಕ್ಕಿ ನೆನೆಸಿಲ್ಲ, ಅಕ್ಕಿ ನೆನೆಸ್ಬೇಕು. 1.5 ಗ್ಲಾಸ್ ಹಾಕ್ತಿದ್ದೀನಿ. ಸ್ವಲ್ಪ ಟೊಮೊಟೊ ಸಾಫ್ಟಾಗಿ ಬೇಯಲಿ. ಅದ್ರ ಜೊತೆಗೇನೆ ಮೆಂತ್ಯನೂ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಲ್ಲ. ಮೊನ್ನೆ ತಂದಿದ್ದಲ್ಲ ಮೆಂತ್ಯ ಕಟ್ಟು, ಅದರಲ್ಲೇ ಸ್ವಲ್ಪ ಉಳಿದಿತ್ತು. ನಮ್ಮನೆ ಹತ್ರ ಎಲ್ಲ ಫುಲ್ ಕಟ್ಟು ತೊಗೋಬೇಕಿಲ್ಲ, ಅರ್ಧ ಕಟ್ಟು ಎಲ್ಲ ಕೊಡಲ್ಲ. ತೊಗೊಂಡೋಗಿ ಬಿಸಾಕಿ ನಮ್ಗೆ ತೊಗೋತೀವಿ, ನಾವು ಫುಲ್ಲೇ ಕೊಡೋದು ಅಂತಾರೆ. ಫ್ರೆಂಡ್ಸ್ ನೋಡಿ, ಇವಾಗ ಇದು ಫ್ರೈ ಆಗ್ತಾ ಇದೆ. ಮೆಂತ್ಯ ಸೊಪ್ಪು ಎಷ್ಟೇ ಆಗೋಯ್ತು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಇದಾಗಿದೆ, ಫ್ರೈ ಆಗಿದೆ. ಇವಾಗ ನಾನು ಮಸಾಲೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಕಾಯಿ ಎಲ್ಲ ಹಾಕಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ. ಇವಾಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದು ಮಸಾಲೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ. ಅದಾದಮೇಲೆ ಅಕ್ಕಿ ನೆನೆಸಿಟ್ಟಿದ್ದೀನಿ, ಅದು ಹಾಕ್ಬಿಡ್ತೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ. ಇಲ್ಲಿ ಅಚ್ಕಾರದ ಪುಡಿ ಏನು ಹಾಕ್ತಾ ಇಲ್ಲ ನಾನು, ಓನ್ಲಿ ಧನಿಯಾ ಪುಡಿ, ಹಸಿಮೆಣಸಿನಕಾಯಿ ಅಷ್ಟೇ. ಕಲರ್ ಏನೋ ಚೆನ್ನಾಗಿ ಬಂದಿದೆ. ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇವಾಗ ಸ್ವಲ್ಪ ಧನಿಯಾ ಪುಡಿ. ಹಾಗೆ ಇವಾಗ ಹಾಲು ಕಾಯಿಸ್ಬೇಕು. ಎಲ್ಲ ಹಾಲು ಖಾಲಿ ಮಾಡಿಬಿಡ್ಬೇಕು, ಮಗದೋದ್ರೆ ಕಷ್ಟ. ಲೈಟರ್ ಎಲ್ಲಿದೆಯಾ? ಬೇಗ ಫ್ರೈ ಆಗಪ್ಪ, ಟೈಮ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಜೋಶಲ್ಲಿ ಜಾಸ್ತಿ ಆಗ್ತಿದ್ರೆ ಮೇಲೆ ತಿನ್ನಲ್ಲ, ಕಮ್ಮಿ ಆದ್ರೂ ತಿನ್ನಲ್ಲ. ಕಮ್ಮಿ ಆದ್ರೆ ತಿನ್ಕೋತಾರೆ ಒಂದು ಪಕ್ಷ, ಜಾಸ್ತಿ ಆಗ್ಬಿಟ್ರೆ ತಿನ್ನಲ್ಲ. ಇವಾಗ ನೀರು ಹಾಕ್ಬಿಡೋಣ. ಇದಕ್ಕೆ ಬೇಕಾದಷ್ಟು ನೀರು. ಈಗಲೇ ಮಿಕ್ಸಿ ತೊಳೆದು ಕೂಡ ಹಾಕೋಣ. ನನ್ಗೆ ಯಾವಾಗಲೂ ಅಳತೆ ಪ್ರಕಾರನೇ ನೀರು ಹಾಕಿ ಅಭ್ಯಾಸ. ಯಾಕೆ ಅಂತಂದ್ರೆ ಇಲ್ಲ ಅಂದ್ರೆ ಅಳತೆ ಇಲ್ಲ ಅಂದ್ರೆ ಇದಾಗುತ್ತೆ. ಸ್ವಲ್ಪ ನೀರು ಇಟ್ಕೊಂಡ್ಬಿಡೋಣ. ಇದು ನಿಜ ಬರ್ತದ ವಿಷಲ್ ಅಷ್ಟೊತ್ತಿಗೆ. ಮುಚ್ಚಿಟ್ಬಿಟ್ಟು ಕೂಗ್ಸೋದು. ಅಕ್ಕಿ ಹಾಕ್ಬಿಡೋಣ. ಮಗು ಈಗ ಅಕ್ಕಿ ಹಾಕ್ತಾ ಇದೀನಲ್ಲಮ್ಮ ನಾನು. 8 ಗಂಟೆನಾ?
ತಳ್ರಮ್ಮ ಕಾಫಿ ತಗೊಂಡು ತಗೊಳ್ರಮ್ಮ ಸಕ್ಕರೆ ಹಾಕಿದ್ರೆ ಹೇಳಿಟ್ಕೊ ಹಂಗಂದ್ರೆ ಹಾಗೆ ಫ್ರೆಂಡ್ಸ್ ನೋಡಿ ಟೇಸ್ಟಿ ಮೊಸರು ಬಜ್ಜಿ ರೆಡಿ ಮಾಡಿದ್ದೀನಿ. ಯಾಕಮ್ಮ ಅಯ್ಯಯ್ಯೋ ನೋಡಿ ಮೆಂತ್ಯ ಪಲಾವ್ ಬಿಸಿ ಬಿಸಿ. ಓಕೆ ಫ್ರೆಂಡ್ಸ್ ನೋಡಿ ಮೆಂತ್ಯ ಪಲಾವ್ ರೆಡಿ ಆಯಿತು ಬಿಸಿ ಬಿಸಿ. ಇವಾಗ ಚಕ್ಕೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದು ಟಿಫನ್ಗೆ ಅವ್ರಿಗೆ ಹಾಗೆ ಇದು ಊಟಕ್ಕೆ ಎರಡೂ ಒಂದೇನೆ ಇವತ್ತು. ಹಾಗೆ ಇದು ನನ್ನ ಬಾಕ್ಸ್ಗೆ, ಹಾಗೆ ಇದು ನನಗಿವಾಗ ತಿನ್ನೋಕ್ಕೆ. ಸೊ 2 ಟೈಮ್ಗೆ ಖಾಲಿ. ಹಾಗೆ ಹಾರಿಕಾ ಮನೆಯಲ್ಲೇ ಇರೋದ್ರಿಂದ ಅವಳು ಮಧ್ಯಾಹ್ನಕ್ಕೆ ಬ್ರೆಡ್ ಇದೆ ನೋಡಿ ಇಲ್ಲಿ, ಅದರಲ್ಲಿ ಸ್ಯಾಂಡ್ವಿಚ್ ಏನಾದ್ರು ಮಾಡ್ಕೋತಾಳೆ. ಟೈಮ್ ಆಗ್ಬಿಡ್ತು ಇವಾಗ. ಬೇಗ ಬೇಗ ರೆಡಿಯಾಗಿ ಹೋಗಿ ಬಂದು ನಾನು ನಿಮಗೆ ಫ್ರೆಂಡ್ಸ್ ಇದು ಫ್ಯಾಕ್ಟ್ರಿಯಲ್ಲಿ ಇವತ್ತು ನಾನು ಕೆಲಸ ಮಾಡಿದ್ದು. ಅದು ಗುರುವಾರ ಮಾಡ್ಕೊಂಡಿದ್ದು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಅದ್ರ ಜೊತೆ ಇದನ್ನು ಸೇರಿಸಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಈ ಕೆಲಸ ಮಾಡಿದೆ. ಇದೇನಪ್ಪ ಅಂತಂದರೆ ರಿಂಗ್ ಅವರು ಮಾಡಿಕೊಟ್ಟಿರ್ತಾರೆ, ಓನರ್ ಮಾಡಿಕೊಟ್ಟಿರೋದು. ಇದು ಈ ರೀತಿ ರಿಂಗ್ಗಳನ್ನ ಮಾಡಿಕೊಟ್ಟಿರ್ತಾರೆ, ಅದನ್ನ ಕಟ್ ಮಾಡಬೇಕು. ಅದನ್ನು ಕಟ್ ಮಾಡಿ ಅದಾದಮೇಲೆ ಗ್ರೈಂಡ್ ಮಾಡಿ ಪ್ಲೇಟಿಂಗ್ ಮಾಡಿ ಎಲ್ಲ ಕಳಿಸ್ತಾರೆ. ಸೊ ಇದೇನೋ ಬೋರ್ವೆಲ್ಗೆ ಯೂಸ್ ಆಗೋಂಥದ್ದು. ಇದು ಸ್ಪ್ರಿಂಗ್ ಫ್ಯಾಕ್ಟ್ರಿ ಅಲ್ವಾ, ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಐಟಮ್ಗಳನ್ನ ಮಾಡ್ತಾರೆ. ಸೊ ಇವತ್ತಿನ ಕೆಲಸ ನಂದಿದು. ಇದು ಪವರ್ ಪ್ರೆಸ್ ಅಂತ ಅಂದ್ಬಿಟ್ಟು ಈ ಮಿಷಿನಲ್ಲಿ ಅಂತಂದರೆ ಕೆಲಸ ಈಸಿ. ಹಾಗೆ ನೋಡಿ ಇಷ್ಟು ಮಾಡಿ ಮಾಡಿ ಹಾಕಿದ್ದೀನಿ. ಈ ರೀತಿ ರಿಂಗ್ ಇರುತ್ತೆ, ಅದು ಫುಲ್ಲು ಜಾಯಿನ್ ಆಗಿರುತ್ತೆ. ಅದನ್ನು ಕಟ್ ಮಾಡಿ ಹಾಕಬೇಕು. ಹಾಗೆ ಈ ಕಡೆಯೂ ಕೂಡ ಟ್ರೇನಲ್ಲೂ ಕೂಡ ತುಂಬಿ ಇಟ್ಟಿದ್ದೀನಿ. ಸೊ ಇವತ್ತೆಲ್ಲ ಇದೇ ಕೆಲಸ ಮಾಡಿದ್ದು. ಇದಾದಮೇಲೆ ಇದು ಒಂದು 4:15 ತನಕ ಮಾಡಿದೆ. ಅದಾದಮೇಲೆ ಬೇರೆ ಕೆಲಸನ ಕೊಟ್ಟರು, ಹಾಗಾಗಿ ಅದನ್ನು ಮಾಡಿದೆ. ಸೊ ಈ ಮಿಷಿನಲ್ಲಿ ಅಂತಂದರೆ ಏನಿಲ್ಲ, ಇದು ಈಸಿ. ಕೈಯಲ್ಲಿ ಅಂತಂದರೆ ನಾವೇ ಕೈಯಲ್ಲಿ ಮಾಡೋದಂದರೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇದು ಮಿಷಿನಲ್ಲಿ ಮಾಡೋ ಕೆಲಸ ಅಲ್ವಾ. ಹಾಗೆ ನಾನು ಊಟ ತೊಗೊಂಡೋಗಿರಲಿಲ್ಲ ಸರಿ ಅಂತಂದ್ಬಿಟ್ಟು, ಇದೇ ಫಸ್ಟ್ ಟೈಮು ನಾನು ಕೆಲಸಕ್ಕೆ ಊಟ ತೊಗೊಂಡೋಗಿದೆ, ಹೊರಗಡೆ ಹೋಗಿ ಊಟ ಮಾಡಿದ್ದು. ಹಾಗೆ ಇದು 4:15 ಮೇಲೆ ಈ ಕೆಲಸನ ಮಾಡ್ತಾಯಿರೋದು. ಹಾಗೆ ಪೂಜೆಗೆ ಅಲ್ಲಿ ಶುಕ್ರವಾರದ್ದು ತೆಂಗಿನಕಾಯಿ ಬಾಳೆಹಣ್ಣೆಲ್ಲ ತೊಗೊಂಡು ಬಂದಿರ್ತಾರಲ್ವ, ಸೊ ಅದು ನಾವು ಊಟ ಆದಮೇಲೆ ಶನಿವಾರ ಅದನ್ನು ಎತ್ಕೊಂಡು ತಿಂತೀವಿ. ಸೊ ಅದಕ್ಕೋಸ್ಕರ ಅಲ್ಲಿದೆ ಬಾಳೆಹಣ್ಣು. ಹಾಗೆ ನೋಡಿ ಇದು ಕೈಯಲ್ಲೇ ಮಾಡೋವಂಥ ಕೆಲಸ. ಇದನ್ನು 4:15 ಮೇಲೆ ಒಂದು 5:15 ತನಕ ಮಾಡಿದೆ ಅಷ್ಟೇ. 5:15ಗೆ ನಾನು ಮನೆಗೆ ಬಂದುಬಿಡ್ತೀನಿ. ಓಟಿ ಕೂಡ ಮಾಡಿದ್ರೆ ಮಾಡ್ಬೋದು 7 ಗಂಟೆ ತನಕ. ಬಟ್ ನಮಗೆ ಮನೆಯಲ್ಲಿ ಬಂದು ನನಗಿನ್ನ ಬೇರೆ ಎಲ್ಲ ಕೆಲಸ ಇರುತ್ತಲ್ವ, ಹಾಗೆ ನಾನು ನೋಡ್ತಾ ಇದ್ದೀನಿ ವಿಡಿಯೋ ಚೆನ್ನಾಗಿ ಬರ್ತಾಯಿದೆ ಅಂತ. ಏಕೆಂದರೆ ಔಟ್ಸೈಡಿಂದ ಬೆಳಕು ತುಂಬ ಬರ್ತಾಯಿತ್ತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.